ನಾವಿರೋ ಮೌರಿಟೇನಿಯಾ ದೇಶದ ಕಲ್ಚರು ತುಂಬಾನೇ ವಿಚಿತ್ರ. ಹೆಣ್ಣು ಮಕ್ಕಳನ್ನ ಬೇಕಂತಾನೆ ಫೋರ್ಸ್ಫುಲ್ ಆಗಿ ದಪ್ಪ ಆಗೋ ಹಾಗೆ ಮಾಡ್ತಾರೆ. ಸಾಕು ಸಾಕು ಅಂದ್ರೂ ಬಿಡಲ್ಲ, ಹೊಟ್ಟೆ ನೋವು ಅಂದ್ರೂ ಬಿಡಲ್ಲ, ಊಟ ಫೋರ್ಸ್ ಮಾಡಿ ತಿನ್ನಿಸ್ತಾರೆ. ಹೌದು ರೀ, ಈ ಪ್ರೋಸೆಸ್ನ ಲೆಬ್ಲೋ ಅಂತಾರೆ. 80% ಮಹಿಳೆಯರು ಈ ದೇಶದಲ್ಲಿ ಇದನ್ನ ಅನುಭವಿಸ್ತಾರೆ. ಆದರೂ ಲೆಬ್ಲೋ ಅನ್ನೋ ಪದನ ಪಬ್ಲಿಕ್ಕಲ್ಲಿ ಯೂಸ್ ಮಾಡೋಂಗಿಲ್ಲ. ದೇವರು ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ಇವರ ತಾಯಿ ಒಂದು ದಿನಕ್ಕೆ 7 ಸಲ ಫೋರ್ಸ್ಫುಲ್ಲಾಗಿ ಊಟ ಮಾಡಿಸ್ತಾ ಇದ್ರು. ಅದ್ಯಾಕೆ ಇವ್ರ ಬಾಯಿಂದನೇ ಕೇಳೋಣ. ಬೆಳಗ್ಗೆನೆ 5 ಲೀಟರ್ ಒಂಟೆ ಹಾಲಿಗೆ ಕಡಲೆ ಹಿಟ್ಟು ಹಾಕಿ ಕಲಸಿ ಕೊಡ್ತಿದ್ರು. ಬೆಳಗಿಂದ ಸಂಜೆ ಅಷ್ಟರಲ್ಲಿ ಅದನ್ನ ಕುಡಿದು ಮುಗಿಸ್ಬೇಕು. ಅದರ ಜೊತೆ ಮಧ್ಯಾಹ್ನ ಊಟ ಹಾಗೆ ರಾತ್ರಿಯ ಊಟ ಸಹ ಮಾಡ್ಬೇಕಾಗಿತ್ತು. ಹಾಲು, ಅನ್ನ, ಕಡಲೆ ಬೀಜ ಮತ್ತೆ ಒಂಟೆಯ ಕೊಬ್ಬು ಫೋರ್ಸ್ ಮಾಡಿ ತಿನ್ನಿಸ್ತಾರೆ. ಮಹಿಳೆಯರನ್ನ ದಪ್ಪ ಮಾಡಕ್ಕೆ ಈ ತರ ಹಲವಾರು ದಾರಿಗಳಿವೆ. ಮದುವೆ ಆಗಕ್ಕಿಂತ ಮುಂಚೆ ಗುಣ, ಸ್ವಭಾವ ಇವೆಲ್ಲ ನೋಡೋದು ನಾವು ಕೇಳಿದೀವಿ. ಆದ್ರೆ ಈ ದೇಶದ ಗಂಡಸರು ಇಲ್ಲಿನ ಹೆಣ್ಮಕ್ಳು ದಪ್ಪಕ್ಕಿರ್ಬೇಕು ಅಂತಾರೆ. ಇದ್ಯಾಕೆ? ಇವ್ರ ಬಾಯಿಂದನೇ ಕೇಳೋಣ. ಈ ದೇಶದ ಗಂಡಸರು ಮದುವೆಗೆ ದಪ್ಪಗಿರುವ ಮಹಿಳೆಯನ್ನು ಪ್ರಿಫರ್ ಮಾಡ್ತಾರೆ. ನಾವಿರುವ ಸಮಾಜದಲ್ಲಿ ಹುಡುಗಿ ಸಣ್ಣಗಿದ್ರೆ ಅವಳನ್ನು ಯಾರು ನೋಡೋದಿಲ್ಲ. ತುಂಬಾ ದಪ್ಪಗಿರುವ ಮಹಿಳೆಯೇ ಇಲ್ಲಿ ಪರ್ಫೆಕ್ಟ್, ಹಾಗೆ ಅತಿ ಸುಂದರವಾಗಿ ಕಾಣ್ತಾಳೆ. ಯಪ್ಪ ದೇವ್ರು, ಏನ್ ಕರ್ಮ ಗುರು. ಇದನ್ನೆಲ್ಲ ಕೇಳಕ್ಕಿಂತ ಆ ಸೂರ್ಯವಂಶದ ಪಾಯಸ ಕುಡಿದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಯಪ್ಪ ಗುರು, ಪಂಚರ್ ಆಗೋದಿರ್ಲಿ, ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಂತೂ. A few minutes later. ಗುರು, ಏನಾಗ್ತಾ ಇದೆ ಗುರು ಜೀವನದಲ್ಲಿ? ಯಪ್ಪ, ಸಿಗಾಕೊಂಡ್ಬಿಡ್ತು ಗುರು. ನನ್ನ ಜೀವನದಲ್ಲಂತೂ ವಿಧಿ ಘೋರವಾಗಿ ಆಟ ಆಡ್ತೈತೆ. ಕಾರ್ ಒಂದ್ಸಲ ಪಂಚರ್ ಆಯ್ತು, ಈಗ ಕಾರ್ ಪೂರ್ತಿ ಊದ್ಕೊಂಡ್ಬಿಟ್ಟೈತೆ ಗುರು. ಕರ್ಮ ವಿಧಿ ಬರ ಎಂತ ಘೋರ. ಅಯ್ಯೋ, ಇನ್ನು ಏನೇನು ನೋಡ್ಬೇಕು ಈ ಕಣ್ಣಲ್ಲಿ. ಈ ಕಾರ್ನ ಯಾಕೆ ಇಲ್ಲಿ ತಗೊಂಬಂದ್ರು ಅಂತ ನಂಗಂತೂ ಗೊತ್ತಿಲ್ಲ ಗುರು. ನೋಡ್ರಿ ಹೆಂಗೆ ಇಲ್ಸವ್ರು ನೋಡಿ ಇಲ್ಲಿ ಕಾರ್ನ.